ಬಿಡು ಹಾಕಿ ಬಿಡು ಎಲ್ಲ ಅವರೆಲ್ಲ ಏನು ಮಾಡೋದು ಸರ್. ಎಲ್ಲರೂ ಹಿಂಗೆ ಮುಂದೆ ಅವ್ರೆ, ಇಲ್ಲಿರೋರೆಲ್ಲ ಏನು ಕವರ್ ಮಾಡೋದು ನೀವೇ ಹೇಳಿ. ಒಂದು ವಾರ್ಡಲ್ಲ ಬಿಡು. ಇರಲಿ ಪಾಪ ಒದ್ದಾಡ್ತಾ ಇದ್ದಾರೆ, ಎಲ್ಲ ಗೊತ್ತಾಯ್ತು. ಬ್ರದರ್, ಹಲೋ ಬ್ರದರ್. ನೀವು ಈ ಕಡೆ ಬರ್ರಿ, ಸ್ವಲ್ಪ ಇಬ್ಬರು ಕವರ್ ಮಾಡ್ಕೊಳ್ಳೋದು. ಸ್ವಲ್ಪ ಸೈಡ್ ಬನ್ನಿ ಎಲ್ಲ. ನೀನು ನೋಡ್ದಾ ಇಲ್ಲೂ ಸ್ವಲ್ಪ ತಲೆ ಹತ್ತಿ ಬಗ್ಸು. ಹಿಂಗೆಲ್ಲ ಮಾಡಬೇಡ ವಿಜಯ್ ನೀನು. ಬನ್ನಿ, ಸೈಡ್ ಬನ್ನಿ ಎಲ್ಲ, ಸೈಡ್ ಬನ್ನಿ. ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ. ಸ್ವಾರಸ್ಯ ಸಿನಿಕೇಶನ್ಸ್ ಮತ್ತು ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ. ಆ್ಯಕ್ಚುಲಿ ಕೊಕೇನ್ ಅಂತಿತ್ತು, ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನಿಮಾ. ಇಲ್ಲ ಪ್ರಥಮ ನೋ ಕೊಕೇನ್ ಇಡಿ ಒಂದು ಒಳ್ಳೆ, ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡಿದಾಗ ಆಗಬಾರ್ದು, ನೋನೇ ಇರಲಿ ಅಂಥೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಗೌರಂಗ್ ಸರ್ ನಮ್ಮ ಕರ್ನಾಟಕದ ಅಳಿಯಾಗೆ ಫೈಟ್ ಮಾಸ್ಟರ್ ಅವರು. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ, ಊಟ ಮಾಡೋಣ, ಫಿಲ್ಮ್ ನೋಡೋಣ, ಒಂದು ಸೆಲೆಬ್ರಿಟಿ ಶೋ ಇದೆ, ಬರೀ ಇದಕ್ಕೆ ಸೀಮಿತವಾಗೋದು ಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ. 1600 ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆ್ಯಕ್ಷನ್ ನೋಡಿ. ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ, ಇವ್ರ ಸಿನಿಮಾದಲ್ಲೇ ಮೊದಲನೇ ಸಿನಿಮಾ ಶುರುವಾಗಿದ್ದವ್ರದ್ದು ಕೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಲಿ ಗರಡಿ ಏನು ಬಂತು, ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ, ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ್ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು. ಅದಾದಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ್ ಅಂತ ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ, ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ, ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗಿದೋಗ್ಲಿ, ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ. ಅದೆಲ್ಲ ಆದಾಗ ಶುರುವಾಗಿದ್ದು. ನಾನು ನಟಭಯಂಕರದೊಂದು ಇದು ಮಾಡ್ಕೊಳ್ತೀನಿ. ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು. ತೊಗೊಂಡೋಗಿ ನಾನು ಒಂದು ಬಂಗ್ಲೆ ಕಟ್ಕೊಂಡಿಲ್ಲ, ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ. ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ. ಪ್ಯಾನ್ ಟುವರ್ಡ್ಸ್ ಕನ್ನಡ, ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ, ಟುಪುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ನಮ್ಮ ಆಸೆ. ಆ ಥರದ ಒಂದು ಪ್ರಯತ್ನ.
ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ. ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತ ಆಯಿತು. ಮಾರ್ಚಲ್ಲಿ ಇನ್ನೇನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಬಂದ್ಬಿಡುತ್ತೆ. ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದರೆ ಮುಹೂರ್ತ ಮಾಡೋಕ್ಕಲ್ಲ ಸರ್, ಅದೇನೋ ಅದೇ ಸೌಂಡ್ ಇರ್ತದೆ. ಮಾಡ್ಬೋದು ಸರ್, ಅವ್ರದ್ದೇ ಸೌಂಡ್ ಇರ್ತದೆ ಸರ್. 28 ಕ್ಷೇತ್ರ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಡ್ರಗ್ಗನ್ನು ಲಾಸ್ಟಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾಯ್ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಸರ್ ಅವ್ರು ಸರ್ ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ನಟ ಬ್ಯಾಂಕರ್ಲಿದ್ದಾರೆ, ಕರ್ನಾಟಕದ ಅಳಿಯಾದಲ್ಲಿದ್ದಾರೆ. ಇವರಿಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಇವತ್ತು ಒಂದ್ಸಲ ಇವರೊಂದು ದಾಬಸ್ಪೇಟೆ ನನ್ನ ಸಿನಿಮಾ ಶೂಟ್ ಮಾಡ್ತಾ ಇದ್ರು. ಅದು ಯಾಕೆ ನೀವು ಹೊಡೆದು ನೀವು ಬೈದಿದ್ದು ಆಯ್ತು. ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು. ನಟ ಬ್ಯಾಂಕರ್ಲಿ ಮುಂದುವರಿತು. ನಟ ಬ್ಯಾಂಕರ್ ನೋಡಿದವ್ರಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೋತೀವಿ, ಓಂ ಸರ್ ನಲ್ಲ ಅಂದರು. ಅದೆಲ್ಲ ಒಂದು ನೆನಪು. ಸೊ ಅದ್ಭುತವಾದ ಕಲಾವಿದರು, ನಿರ್ದೇಶಕರು, ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ. ಏಕೆಂದರೆ ಇವತ್ತು ಪ್ರೀತಿ ಇಲ್ಲ, ಮನುಷ್ಯ ಹಾರ್ಟ್ಲಿ ಎಲ್ಲರನ್ನು ಪ್ರೀತಿಸ್ತಾರೆ, ಯಾರಿಗೂ ಹರ್ಟ್ ಮಾಡಲ್ಲ. ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ. ನಾವು ಅವ್ರನ್ನ ಹತ್ತಿರದಿಂದ 1 to 1 ನೋಡಿದ್ವಿ ಬಿಗ್ ಬಾಸ್ ಮಂದಿ. ಸೊ ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರು ಏನಾರು ಅನ್ಕೊಳ್ಳಿ, ಯಾಕೆಂದರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ. ನಮ್ದವ್ರದ್ದು ಹೊಡೆದಾಟ ತನಕ ಹೋಗಿತ್ತು. ಚುಚ್ಬಿಡೋನು, ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ದೀವಿ ಅಷ್ಟೇ. ಮದುವೆಗೆ ಬರ್ತೀನಿ, ಆಯ್ತು ಸರ್ ಇನ್ನು 20 ನಿಮಿಷ ಸಾಕು ಸರ್, ಸರ್ 8 ಕಳಿಸ್ಕೊಟ್ಬಿಡ್ತೀರಾ ಅಲ್ವಾ ಸರ್, ಫಿಕ್ಸ್ ಸರ್. ಸಿನಿಮಾ ಬಗ್ಗೆ ಹೇಳ್ತೀನಿ. ಸೊ ಇದು ವಿಚಾರ ಹೇಗೆ ಅಂದರೆ 1990ರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದರೆ ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾಯಿದ್ರು ಕಾಶ್ಮೀರ ಮಾರ್ಗವಾಗಿ. 2000 ಕಾರ್ಗಿಲ್ ವಾರ ಆಯಿತು. 2010-11 ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು. 11-12ರಲ್ಲಿ ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು. 13ರಲ್ಲಿ ಆರ್ಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. 13-14ರಲ್ಲಿ ಇದೆಲ್ಲ ಮನಗೊಂಡು ದಿಸ್ ವಿಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ. ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ. ಅಂದರೆ ಫೇಕ್ ಕರೆನ್ಸೀಸ್ ಜಾಸ್ತಿ ಆಗಬಾರ್ದು ಅಂತ. 17, 18, 19, 20 ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ. ಸೊ ಒಂದ್ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನು ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ? ಇಂಟರ್ಪೋಲ್, NIA, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ KGF-ಅನ್ನು ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸಿನಿಮಾ. ಒಂದೇ ಮಾತು, ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರೆ ಸರ್. ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋ ನನ್ನ ಪ್ಲಾನು. ನಮ್ಮನ್ನೆಲ್ಲ ಆ್ಯಕ್ಷನಲ್ಲೇ ನೋಡ್ತಾರೆ ಪ್ರಥಮ ಅವರೇ. ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತಾರೆ, ಸಮಥಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದೆ ಅಂದಾಗ ಸರ್ ಈ ಥರದೊಂದು ಸಬ್ಜೆಕ್ಟ್ ಇದೆ ಮಾಡೋಣ, ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅಂದ್ಕೊಂಡ್ವಿ. ಎಲೆಕ್ಷನ್ ಬಂತು. ನಾನು ಒಂದು ಪ್ರಮುಖವಾದ ಪಾತ್ರ. ಆದರೆ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ, ಈ ಸಿನಿಮಾದಲ್ಲಿ ಕಥೆ ನಾಯಕ. ನಾನು ಆ ಪಾತ್ರಕ್ಕೆ ಜೀವ ತುಂಬ ಪ್ರಯತ್ನ ಮಾಡ್ತೀನಿ. ನೀವು ಹೇಳೋ ಪ್ರಕಾರ ನಾಯಕಿಯನ್ನು ಏನದು ಅದು ಸಿನಿಮಾದಲ್ಲಿ ಕೆಲವು ಸರ್ ಎಷ್ಟು ಹೇಳ್ಬೋದು. ಕೊಕೇನಂದ್ರೆ ಏನು, ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸರ್. ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ, ಜಾಸ್ತಿ ಪ್ರಸಾದ ಬೇಕು ಅಂದರೆ ಕ್ಯೂವಲ್ಲಿ ಹೋಗಿ ತಗೋಬೇಕು ಸರ್. ಹಂಗೆ ಸರ್ ಇದು ಟೀಸರ್ ಸರ್, ಇದು ಟೀಸರು ಸರ್. ಇನ್ನೊಬ್ರು ಇದ್ದಾರೆ, ಎಲ್ಲವನ್ನೂ ಅನೌನ್ಸ್ ಮಾಡ್ತೀವಿ. ಇನ್ನೂ ತುಂಬ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದ್ದಾರೆ. ರವಿ ಕಾಳೆ ಸರ್ ಈಸ್ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ ಆ್ಯಂಡ್ ನಮ್ಮ ಮೂವರು ಇದ್ದಾರೆ. ತುಂಬ ದೊಡ್ಡ ಕಲಾವಿದರ ತಂಡ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ. ನಾನೊಬ್ಬನೇ ಹ್ಯಾಂಡ್ಸಮ್ ಆಗಿರೋದು. ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ, ಯಾಕಂದರೆ ನಿಮಗೂ ಗಡ್ಡ ಇಲ್ವಾ? ಓಕೆ. ಸೊ ಇವ್ರಿಗೂ ಗಡ್ಡ ಇಲ್ಲ. ಸೊ ಅಂದ್ರೆ ಅಟ್ಲೀಸ್ಟ್ ಹ್ಯಾಂಡ್ಸಮ್ ಆಗಿ ಕಾಣೋದು ನಾವು 3-4 ಜನ, ನಾನು ಸರ್ 3-4 ಜನ. ಓಂ ಸರ್. ಸೊ ಒಂದು ವಿಶೇಷವಾದ ಆ್ಯಕ್ಷನ್ ಪ್ಯಾಕೆಡ್ ಪೇಟ್ರಿಯಾಟಿಸಮ್ ವಿತ್ ರೊಮ್ಯಾಂಟಿಕ್ ಕಾಮಿಡಿ. ನಮ್ಮದು ಮಾಮೂಲಿ ಅವ್ರ ಜೊತೆಗೆ ನಮ್ಮದು ಇಟ್ಕೊಂಡಿದ್ವಿ. ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆಯಿಂದ ಇದೆ, ಅವ್ರ ಕಡೆಯಿಂದ ಆ್ಯಕ್ಷನ್ ಅವ್ರ ಇನ್ಪುಟ್ಸು, ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು. ಒಂದು ಮಾತು ಕೇಳ್ಕೊಳ್ತೀನಿ, ಫ್ರಮ್ 5 ತಿಂಗಳು ಮುಗಿದಿದೆ. ಎಲೆಕ್ಷನ್ ನೋಡಿದ್ರಿ, ಸತತ ಓಡಾಟ. ಯಾಕೆಂದರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ, ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ತಾವು ವರ್ಕ್ ಮಾಡ್ತೀರಾ. ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್. ಇವತ್ತೇನಾದ್ರು ನಾನು ಎಲ್ಲರೂ ಹೋದರೆ ಯಾರು ಒಂದು ಕಾರ್ಯಕ್ರಮ ಕಾಲೇಜ್ ಫಸ್ಟ್ ಕರೀತಾರೆ, ಪ್ರಥಮ ಬರಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ನಿಮ್ಮನ್ನು ನೆನೆಸ್ಕೊಳ್ತೀವಿ. ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರೋ ಐಡೆಂಟಿಟಿಗೆ ನನಗೆ ಒಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ. ಇದೆಲ್ಲವನ್ನು ಮನಗೊಂಡು ನಾವು ಒಂದು ದೊಡ್ಡ ನಿರ್ಧಾರ ಈ ಸಲದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತೊಗೊಂಡು ಮಾಡ್ತಾರಂಥ ಒಂದು ಸಿನಿಮಾ. ಆ್ಯಕ್ಷನ್
ಪ್ರಥಮ್ ನಾನೇ. ನಾಗೇಶ್ ಅನ್ನೋರು ಸಂಭಾಷಣೆ. ಸಂತು ನನ್ನ ಜೀವದ ಗೆಳೆಯ. ಈ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾನೆ ಸಂತು. ನಾನು ನಿಮಗೆ ನೆನಪಿರ್ಬೇಕು, ನಿಮಗೆ ಫಸ್ಟ್ ನೈಟ್ ವಿದ್ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಯ್ತು ನಮ್ಮದು. ಆ ಟೀಸರ್ ಲಾಂಚ್ ಸಮಯದಲ್ಲಿ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ಇರ್ತೀಯ ಅಂತ ಹೇಳಿದೆ. ಸುಮ್ಮನೆ ಕಾಟಾಚಾರಕ್ಕೆ ಬಾ ಗುರು ಸಿಕ್ಬಿಡೋಣ, ಎಲ್ಲಿದೆಯಾ ಬಾಪ ಮಾಡ್ಬಿಡೋಣ, ಅದಲ್ಲ. ಒಂದು ವಿಶ್ವಾಸ ಹೇಗೆ ಅಂದರೆ ಅದೊಂದು ಸಿನಿಮಾಗೆ ಮಾರ್ಪಡ್ಬೇಕು. ಅವತ್ತು ಕೊಟ್ಟ ಮಾತು, ನಾನು ಕೊಟ್ಟ ಮಾತು ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ. ಅವತ್ತು ನಾನು ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಾಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆಲಿ ನಿಂತ್ಕೊಂಡ. ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿದ್ದರೆ ನನಗೆ ಖುಷಿ ಆಗುತ್ತೆ. ಸುಮ್ಮನೆ ಕೂತ್ಕೊಂಡ್ಬಿಡೋದು ಸಿಕ್ಬಿಡೋದು ಅದಲ್ಲ. ಅದೊಂದು ಸ್ನೇಹ ಏನು ಅಂದರೆ ಆತನೂ ಒಂದು ವೃತ್ತಿಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವನಿದ್ರೆ ನನಗೆ ಖುಷಿ ಆಗುತ್ತೆ. ಆರ್ನ ಅವರು ಹೀರೋಯಿನ್ನು. ಈ ಸಿನಿಮಾ ತೆಲುಗು, ಬಳ್ಳಾರಿಯವರು, ಹೈದರಾಬಾದಲ್ಲಿ ಸೆಟ್ಲ್ ಆಗಿರೋದು, ಕನ್ನಡದ ಹುಡುಗಿ, ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಭಾವಂತೆ. ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ. ತೆಲುಗು 4 ಸಿನಿಮಾ ಮಾಡಿದ್ದಾರೆ, ಕನ್ನಡಕ್ಕೆ ಮೊದಲ ಹೆಜ್ಜೆ. ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು, ನೀವೆಲ್ಲ ಬೆಳೆಸಬೇಕು. ಎಷ್ಟೋ ಕನ್ನಡನೇ ಮರೆತು ಬೇರೆ ಕಡೆ ಹೋಗೋರ ಮಧ್ಯೆ ನಾನು ಕನ್ನಡ ಕಲ್ತು ಮಾಡ್ತೀನಿ. ಅವ್ರ ಮೇಲೆ ಸ್ವಲ್ಪ ನಿಮ್ಮ ಪ್ರೀತಿ ಇರಲಿ. ನೀವು ಸರ್ ಅವ್ರ ಮೇಡಮ್ ಕೇಳಿದ್ರಿ. ಸರ್ ನೀವು ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಬಹುಶಃ ಪ್ರಥಮ್ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅದೇ ಒಂದು 2-3 ವಾರ ಆಗುತ್ತೆ ನಿಮಗೆ ಬರೀಲಿಕ್ಕೆ, ಅಷ್ಟು ಹೇಳಿಬಿಟ್ಟಿದ್ದಾರೆ ಅವರು. ನನಗೆ ಭಾಳ ಖುಷಿ. ನಮ್ಮ ಕೌರವ ವೆಂಕಟೇಶ್ ಅವರು ನನ್ನನ್ನು ಕೌರವನನ್ನಾಗಿ ಮಾಡಿದರು. ಅವ್ರನ್ನ ನಾನು ಮಾಸ್ಟ್ರಾಗಿ ಮಾಡಿದ್ದೆ. 25 ವರ್ಷ ಆಯಿತು ಇಲ್ಲಿಗೆ. 1999 ಫಸ್ಟು ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾಯಿದ್ರು. ಆವಾಗ ಹೊಸದಾಗಿ ಹೀರೋ ಆಗಿದೆ ಅವಾಗ. ಆ ಸ್ನೇಹ ಅವ್ರನ್ನ ಮಾಸ್ಟ್ರಾಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವರು ಕೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟ್ರಾಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ. ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ನೀವು ಕ್ಲಾಪ್ ಮಾಡಬೇಕು ಅಂದಾಗ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗೋಂಥ ನೋ ಕೊಕೇನ್ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ. ದೇವರು ಅವರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಬರೀ ಕ್ಲಾಪ್ ಅಲ್ಲ, ತುಂಬ ಪವರ್ಫುಲ್ ಪಾತ್ರ ಕೂಡ ಇದೆ. ಅದನ್ನು ನಾವು ಮುಂದಕ್ಕೆ ಹೇಳ್ತೀವಿ. ನೀವು ಬರೀ ಮೂರ್ತದ ಮಾತ್ರ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ನಾವು ಹೇಳ್ಕೊತೀವಿ ಸರ್. ಅದಕ್ಕೆ ಇನ್ನೂ ರೇಟು ಡೇಟು ಎಲ್ಲ ಫಿಕ್ಸ್ ಆಗಬೇಕಾಗುತ್ತೆ. ನನಗೇನು ಕಿವಿನೇ ಕೇಳಿಸ್ತಾ ಇಲ್ಲ. ಪ್ರಾಬ್ಲಮ್ ಅಲ್ಲ, ರೇಟು ಡೇಟು ಫಿಕ್ಸ್ ಆಗಬೇಕಾಗುತ್ತೆ. ಕಿವಿನೇ ಕೇಳಲ್ಲಪ್ಪ ನನಗೆ. ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ದುಡ್ಡು ಅಂದರೆ ಏನು ಕೇಳೋದೇ ಇಲ್ಲ. ಮತ್ತು ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದ್ದೇ ಪ್ರೊಡಕ್ಷನು ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ. ಹೊಸದಾಗಿ ಹೀರೋಯಿನ್ ಆರ್ನ ಅವ್ರು ಮಾಡ್ತಾರೆ. ತುಂಬ ಸಂತೋಷ. ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿ ಅಂತ. ಯಾಕೆಂದರೆ ನಮಗೆ ಯಶಸ್ಸು ಬೇಕು. ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಇವತ್ತು ಭಾಳ ಕಷ್ಟಪಡುವಂಥ ಸಮಯ ಇದು. ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ, ಚಿತ್ರರಂಗ ಭಾಳಷ್ಟು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ಸಾದರೆ ಮತ್ತೆ 10 ಚಿತ್ರಗಳನ್ನು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ, ಶಕ್ತಿ ಬರುತ್ತೆ. ಆ ರೀತಿ ನೋ ಕೊಕೇನ್ ಅನ್ನೋಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತೇನೆ. ಆ್ಯಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಬಂದು ಪಾಟೀಲ್ ಸರ್, BC ಪಾಟೀಲ್ ಸರ್. ಯಾಕೆ ಅಂತ ಹೇಳ್ತೀನಿ, ಅವರು ವೃತ್ತಿ ಶುರು ಮಾಡಿದ್ದು ಆಸ್ ಅ ಪೊಲೀಸ್ ಆಫೀಸರ್. ಅಲ್ಲಿಂದ ಸಿನಿಮಾಗೆ ಏನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ವಿಷ್ಣು ಸರ್ ಸಿನಿಮಾಯಿಂದ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿದ್ರು. ನಾನೊಂದು ಕಡೆ ಕೇಳಿದ್ದೆ, ನಾನಾಗ ಬಹಳ ಚಿಕ್ಕ ಹುಡುಗ, ಮಾತಾಡು ಮಲ್ಲಿಗೆ ಮಾಡ್ತಿದ್ರು. ಆ ಸಮಯದಲ್ಲಿ ಒಂದ್ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು BC ಪಾಟೀಲ್ ಅವ್ರನ್ನ ಶುರು ಮಾಡ್ತಾರೆ. ದಿನೇಶ್ ಬಾಬು ಇರ್ಬೋದು, ನನ್ನ ಕಥೆನೇ ಕೇಳಿದೆ ಒಪ್ಕೊಂಡ್ಬಿಡ್ತೀನಿ, ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ. ಪ್ರೊಡಕ್ಷನ್ನ BC ಪಾಟೀಲ್ ಶಿಸ್ತಿನ ಮಾಡ್ತಾರೆ. ಇದೆಲ್ಲ ವಿಷ್ಣು ಸರ್ ಬಾಯಲ್ಲಿ ನಾನು ಕೇಳಿದ್ದೆ. ನನಗೆ ಬಹಳ ಖುಷಿ ಇದೆ. ಅವರೆಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ಅದಾದಮೇಲೆ ಅವರು ರಾಜಕೀಯಕ್ಕೆ ಬಂದರು, ಹಿಡಿಟ್ ಸೋ ಮೆನಿ ಮೂವೀಸ್ನ ಪ್ರೊಡಕ್ಷನ್ ಮಾಡಿದ್ರು. ಅದಾದಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್. ಇದೇ ಕಾರಣ. ನೀವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ. ಥ್ಯಾಂಕ್ ಯು. ಆರ್ನವ್ರು ಹೇಳ್ತಾರೆ. ಎಲ್ಲರೂ ಫಸ್ಟ್ ಇಲ್ಲಿ ಬಂದಿರೋ ಮೀಡಿಯಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ತೋರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ BC ಪಾಟೀಲ್ ಸರ್, ತುಂಬ ಥ್ಯಾಂಕ್ ಯು. ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋದೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ, ನಾನು ನಿಮ್ಮ ಕನ್ನಡದ ಹುಡುಗಿನಿ. ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್. ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ದರೆ ಕ್ಷಮಿಸಿ. ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ.
ಆ್ಯಂಡ್ ಒಂದು ಸೆಕೆಂಡ್, ಚಿನ್ನ ಅಂದ್ರೆ ಬೇಸರ ಮಾಡ್ಕೋಬೇಡಿ, ಅದು ಚಿನ್ನ ಚಿಕ್ಕದು ಅಂತ. ಅವ್ರು ಬಳ್ಳಾರಿ ಅಲ್ವಾ, ಗಣಿ ಚಿನ್ನ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ, ಅದಕ್ಕೆ ಚಿನ್ನ ಅಂದ್ರೆ ಚಿಕ್ಕದು. ಅದೇನಾದರೂ ತಪ್ಪಿದೆಯಾ? ತಪ್ಪಿಲ್ಲ, ಸರಿ ಕಣ್ ಹೇಳಮ್ಮ. ಓಕೆ. ಸೊ ಸ್ಟೋರಿಯಾಗಿ ಬಂದರೆ ತುಂಬ ಒಳ್ಳೆ ಸ್ಟೋರಿ ಇದೆ. ಫುಲ್ ಕಾಮಿಡಿ ಇದೆ, ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ, ರೊಮ್ಯಾನ್ಸು ಇದೆ, ಫುಲ್ ಎಂಟರ್ಟೈನ್ಮೆಂಟು ಇದೆ ಆ್ಯಂಡ್ ಸಸ್ಪೆನ್ಸು ಇದೆ. ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ, ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಶೂಟ್ ಮಾಡ್ತೀವಿ ಅಂತ. ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ. ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ. ನೀವು ಎಲ್ಲರೂ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ. ನನ್ನ ಪಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸು ಇದೆ. ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಈ ಒಂದು ಸ್ವೀಟಾಗಿ ಇನ್ನೋಸೆನ್ಸ್ ಇರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಾತ್ರ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ ಸ್ಕ್ರೀನ್ ಮೇಲೆ ನಿಮಗೂ ಅಷ್ಟೇ ಕ್ಯೂಟ್ನೆಸ್ ಸ್ವೀಟ್ನೆಸ್ ಕಾಣಿಸ್ಬೇಕು ಅಂತ. ಕ್ಯೂಟ್ನೆಸ್ ಸ್ವೀಟ್ನೆಸ್ ಸ್ಕ್ರೀನ್ನೆಸ್ ಅಂದ್ಬಿಟ್ರಿ ನೀವು, ಅದು ಹೇಳೋದು ಸ್ಕ್ರೀನ್ನೆಸ್ ಅಲ್ಲ, ಮೊದಲನೇ ಸಲ ಅಲ್ಲ ರೀ ಕನ್ನಡದಲ್ಲಿ ಮಾತಾಡೋದು. ಸ್ವಲ್ಪ ಭಯ, ಟೆನ್ಷನ್. DC ಪಾಟೀಲ್ ಅವರು ಇದ್ದಾರೆ, ಇಲ್ಲ ಚೆನ್ನಾಗಿ ಮಾತಾಡ್ತೀನಿ ಮಾತಾಡಿ. ಹಾಂ, ಸ್ವಲ್ಪ ಟೆನ್ಷನ್ ಅದು ಇರುತ್ತಲ್ಲ. ಏನು ಬರದೇ ಇರೋರು ಬಂದು ಮಾಡಿದ್ದಾರೆ, ನೀವು ಇದಕ್ಕೆ ಮುಂಚೆ ನಟ ಭಯಂಕರ ನೋಡಿದ್ದೀನಿ. ಸೊ ಅಮೆಝಾನ್ ಐತೆ, ನೀವು ನೋಡಿ. ಅಮೆಝಾನ್ ಐತೆ, ಮಿಸ್ ಮಾಡಿದೆ ನೋಡ್ರಪ್ಪ. ಅಮೆಝಾನ್ ಪ್ರೈಮಲ್ಲಿ ಐತೆ, ಮಿಸ್ ಮಾಡಿದೆ ನೋಡಿ. ಮುಂದಿನ ವಾರ ಕಲರ್ಸ್ ಕನ್ನಡಲ್ಲಿ ಬರ್ತೈತೆ. ಹೊಡಿತೀರಾ? ಆಯ್ತು ಹೇಳಿ. ಡೆಫಿನೆಟ್ ಆಗಿ ಅದಕ್ಕೆ ಮಿಂಚೆ ಇರುತ್ತೆ ಈ ಸಿನಿಮಾ. ಸೊ ನಿಮ್ಗೆಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊತಿದ್ದೀವಿ. ನಿಮ್ಮ ಸಪೋರ್ಟ್ ಎಲ್ಲ ಕೊಡಬೇಕು, ನಿಮ್ಮ ಪ್ರೀತಿನ ಕೊಡಬೇಕು. ನಾನು ಇಲ್ಲಿ ಇರಬೇಕಂತ ಬಂದಿದ್ದೀನಿ, ಕನ್ನಡ ಚಿತ್ರದಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ. ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ನೀವೆಲ್ಲ ಪ್ರೀತಿ ಕೊಡಬೇಕು ಅಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು.